ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, 2025 ಡಿಸೆಂಬರ್ 7ನೇ ತಾರೀಕಲ್ಲಿ ಏನೋ ಒಂದು TET ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು. ಅದರ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಇಲ್ಲಿ ಕಮೆಂಟ್ಸ್ ಮುಖಾಂತರವಾಗಿ ಕ್ವಶನ್ಸ್ ರೈಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡಿ, ಒಂದು ಕಾಪಿ ಇದೆ ಸುತ್ತೋಲೆ. ಯಾವಾಗ ಬಿಡುಗಡೆ ಮಾಡಿರೋದು? 16/1/2026 ಅಂದರೆ ಜನವರಿ 16ನೇ ತಾರೀಕಲ್ಲಿ ಬಂದಿರತಕ್ಕಂಥ ಸುತ್ತೋಲೆ ಇದು. ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆಯಿಂದ. ಸೊ ಏನು ಸಬ್ಜೆಕ್ಟ್ ಇದೆ ಸರ್ಕ್ಯುಲರ್ನಲ್ಲಿ? TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನು ಮಾಡುವ ಬಗ್ಗೆ ಅಂತಿದೆ ಇಲ್ಲಿ. ಅಂದರೆ ಡಿಸೆಂಬರ್ 7ನೇ ತಾರೀಕು ನಡೆದಂಥ TET ಪರೀಕ್ಷೆ ರಿಸಲ್ಟು ಬಂದಾಗುತ್ತೆ, ಪ್ರಮಾಣ ಪತ್ರ ಕೂಡ ಬಿಡ್ತಾರೆ. ಆದರೆ ಸರ್ಟಿಫಿಕೇಟಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ, ಫಾರ್ ಎಕ್ಸಾಂಪಲ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅವರ ಪೇರೆಂಟ್ಸ್ ನೇಮ್ ಆಗಿರ್ಬೋದು, ಅವರ ವರ್ಗವಾಗಿರ್ಬೋದು, ಇವೆಲ್ಲವನ್ನು ತಪ್ಪಾಗಿ ಟೈಪ್ ಮಾಡಿದ್ರೆ ಅವ್ರಿಗೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸುಮಾರು 1 ವಾರಗಳ ಕಾಲ, ಅವ್ರು ಬಿಟ್ಟಂಥ ದಿನಾಂಕದಿಂದ 1 ವಾರಗಳ ಕಾಲ ಟೈಮನ್ನು, ಅವಕಾಶವನ್ನು ಕೊಟ್ಟು ಒಂದು 200 ರೂಪಾಯಿನ ಪೇ ಮಾಡಲಿಕ್ಕೆ ಹೇಳಿದರು. ಆಯಿತಾ? ಅದನ್ನು ಓದ್ಬಿಡ್ತೀನಿ ಕ್ವಿಕ್ಕಾಗಿ. ಈಗ TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರಾಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು, ಹುಟ್ಟಿದ ತಾರೀಕಾಗಿರ್ಬೋದು, ವರ್ಗವಾಗಿರ್ಬೋದು ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಿದ್ವಿ, ಇಂತಹ ತಿದ್ದುಪಡಿಗಳ ಅಗತ್ಯ ಯಾರಿಗಿದೆ ಆ ಒಂದು ಅಭ್ಯರ್ಥಿಗಳು ತಿದ್ದುಪಡಿಗಳ ಬಗ್ಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು Rs. 200 ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ 1 ವಾರದ ಒಳಗೆ ಕಳುಹಿಸಿಕೊಡಲು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿದರು. ಆಲ್ಮೋಸ್ಟ್ ಅವರೇನು ಡೈರೆಕ್ಷನ್ಸ್ ಪಾಸ್ ಮಾಡಿರೋ ಸುತ್ತೋಲೆಯಲ್ಲಿ ಅದೇ ರೀತಿಯಲ್ಲಿ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಕೊಂಡು ಅವರ ತಿದ್ದುಪಡಿಗೆ ಏನೆಲ್ಲ ಮಾಡಬೇಕು, ಪೂರಕ ದಾಖಲೆಗಳನ್ನು ಎಲ್ಲವನ್ನು ಲಗತ್ತಿಸಿ ನೋಡಿ ಈ ವಿಳಾಸಕ್ಕೆ ಅವರು ಕಳಿಸಿದರು. 200 ರೂಪಾಯಿ DDಯನ್ನು ಕೂಡ ತೆಗೆದು. ಯಾವ ವಿಳಾಸ ಅದು? ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560009 ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಿದರು. ಆದರೆ ಪ್ರಾಬ್ಲಮ್ ಏನು? ಎಷ್ಟು ದಿನ ಆಗಿದೆ ಈಗ ನೋಡಿ, ಜನವರಿ 16ನೇ ತಾರೀಕಲ್ಲಿ ಇದು ಸರ್ಕ್ಯುಲರ್ ಬಿಡುಗಡೆ ಆಗಿ 1 ವಾರ ಟೈಮ್ ಕೊಡ್ತಾರೆ. ಸೊ ಯಾರಿಗೆ ತಿದ್ದುಪಡಿ ಅಗತ್ಯ ಇತ್ತು ಆ ಎಲ್ಲ ಅಭ್ಯರ್ಥಿಗಳು ಪೇಮೆಂಟ್ ಮಾಡಿ ಅಡ್ರೆಸ್ಗೆ ಅವ್ರು ಪೋಸ್ಟ್ ಮಾಡಿದ್ದಾರೆ. ಇವಾಗ ನಾವು ಯಾವ ಮಂತ್ರಲ್ಲಿದ್ದೀವಿ? ಮೇ ತಿಂಗಳಲ್ಲಿದ್ದೀವಿ ಈಗ ಅಲ್ವಾ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಹತ್ರ 5 ತಿಂಗಳಾಯ್ತು ಈಗ. ಸೊ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂತ ತುಂಬ ಜನ ಅಭ್ಯರ್ಥಿಗಳು ನನಗೆ ಇಲ್ಲಿ ಕಮೆಂಟ್ ಮಾಡಿರುವಂಥದ್ದು. ಸೊ ನಾನು ಹೇಳೋದಿಷ್ಟೇ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಕರೆಕ್ಷನ್ಸ್ಗೆ ಎಲ್ಲವನ್ನು ಎನ್ಕ್ಲೋಸಿಂಗ್ ಡಾಕ್ಯುಮೆಂಟ್ಸನ್ನು ಲಗತ್ತಿಸಿ ಅವರ ವಿಳಾಸಕ್ಕೆ ಪೋಸ್ಟ್ ಮಾಡಿದ್ರಿ, DDಯನ್ನು ತೆಗೆದು. ಸೊ ಈಗ ಅದೇ ರಿಸಲ್ಟ್ ನಿಮ್ಮ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ಏನು ತಪ್ಪಾಗಿದ್ದು ಅದೆಲ್ಲವೂ ಕೂಡ ಕರೆಕ್ಷನ್ ಆಗಿ ಹೊಸ ಪ್ರಮಾಣ ಪತ್ರ ಜನ್ರೇಟ್ ಆಗಬೇಕು. ಅದಾಗಿಲ್ಲ ಅಂತಂದರೆ ಅವರು ಸರಿಯಾದ ರೀತಿ ಯಾವುದೇ ಕ್ರಮವನ್ನು ಇದ್ರ ಬಗ್ಗೆ ವಹಿಸಿಲ್ಲ. ಇದೇನಾಗುತ್ತೆ, ಅಧಿಕಾರಿಗಳ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕೇಸ್ ವರ್ಕರ್ಗಳ ಬೇಜವಾಬ್ದಾರಿತನಕ್ಕೆ ಇರೋದಂಥ ಒಂದು ಉದಾಹರಣೆ ಇದು. ಇಟ್ಸ್ ಎ ಎಕ್ಸಾಂಪಲ್. ಇರ್ರೆಸ್ಪಾನ್ಸಿಬಲ್ ಫೆಲೋಸು ಕೆಲಸ ಮಾಡ್ತಾರೆ ಅಂತ ಆಯಿತು ಅಲ್ಲಿಗೆ. ಆಯಿತಾ? ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಕ್ರಮ ತಗೊಳ್ಳೋದು? ಸೊ ಈಗ ಸೊಲ್ಯೂಷನ್ಗೆ ಏನು ಮಾಡಬೇಕು ಆಗಿದ್ರೆ ನೀವು ಅದನ್ನು ಹೇಳ್ತೀನಿ. ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಹೆಲ್ಪ್ಲೈನ್ಸ್ಗೆ ಕಾಲ್ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಅವರು ಸರಿಯಾದ ರೀತಿಯ ಯಾವುದೇ ಮಾಹಿತಿಯನ್ನು ನಿಮಗೆ ನಿಜವಾಗ್ಲೂ ಪ್ರೊವೈಡ್ ಮಾಡಲ್ಲ. ಯಾಕೆಂದರೆ ನೀವು ಒಂದು ಸಲ ಕಾಲ್ ಮಾಡ್ತು ಅಂದರೆ ನೀವೆಲ್ಲವನ್ನ ಹೇಳಬೇಕು. ನಾನು ಹೀಗೆ TET ಎಕ್ಸಾಮ್ ಬರೆದಂಥ ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ನಂಬರ್ ಹೇಳಬೇಕು, ಡೇಟ್ ಆಫ್ ಬರ್ತ್ ಹೇಳಬೇಕು. ಸೊ ನೀವೇನು ಕರೆಕ್ಷನ್ ಮಾಡಿದ್ರೆ ಇವೆಲ್ಲ ಹೇಳಬೇಕಾಗುತ್ತೆ. ನಾನು ಹೇಳೋದು ಇಷ್ಟೆಲ್ಲ ನೀವು ಹೇಳಿದ್ರು ಇವೆಲ್ಲವನ್ನು ಕಳಿಸ್ಕೊಳ್ತಕ್ಕಂಥ ಪೇಷನ್ಸ್ ಅವ್ರಿಗಿರುತ್ತಾ? ಇಂಪಾಸಿಬಲ್. ಯಾವುದೇ ತಾಳ್ಮೆ ಇರಲ್ಲ. ಹಾಗಾಗಿ ಖುದ್ದಾಗಿ ನೇರವಾಗಿ ನೀವು ಕಚೇರಿಗೆ ಹೋಗಬೇಕಾಗತ್ತೆ. CSC ಸೆಲ್ಲು ಬ್ಯಾಂಗ್ಳೂರು ಶಾಲಾ ಶಿಕ್ಷಣ ಇಲಾಖೆ ಇದೆಯಲ್ಲ, ಕೆಂಪೇಗೌಡ ರೋಡು, ಅಲ್ಲೇ ಹೋಗ್ಬಿಟ್ಟು ಖುದ್ದಾಗಿ ನೀವೇನು DDಯನ್ನು ತೆಗೆದ್ರಿ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ, ನೀವು ಎನ್ಕ್ಲೋಸ್ ಮಾಡಿದಂಥ ದಾಖಲಾತಿಗಳು ಎಲ್ಲವನ್ನು ತೊಗೊಂಡೋಗಿ, ನೀವು ತಿದ್ದುಪಡಿಗಾಗಿ ಏನೆಲ್ಲ ಸಬ್ಮಿಟ್ ಮಾಡಿರಿ ಅವೆಲ್ಲವನ್ನು ಜೆರಾಕ್ಸ್ ಕಾಪಿಗಳಿದ್ರೆ ತೊಗೊಂಡೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಅವ್ರ ಸಮ್ಮುಖದಲ್ಲೇ ಬಗೆಹರಿಸ್ಕೋಬೇಕಿದನ್ನು. ಇಲ್ಲ ಅಂದರೆ ಇದು ಯಾವುದೇ ಕಾರಣಕ್ಕೂ ಮತ್ತೆ ಇದು ಡಿಲೇ ಆಗುತ್ತೆ, ಹೇಳ್ಕೊಂಡು ಹೋಗ್ತಾ ಇರ್ತಿದ್ದು ರಬ್ಬರ್ ಥರ. ಹಾಗಾಗಿ ದಯಮಾಡಿ ನನಗೆ ಭಾಳ ಬೇಜಾರಾಯಿತು ಇದು. ಆ್ಯಕ್ಚುಲಿ ನೋಡಿ, ಜನವರಿ 16ನೇ ತಾರೀಕು ತಿದ್ದುಪಡಿಗೆ ಬಿಟ್ಟಿದ್ದು, ಈಗ ಮೇ ತಿಂಗಳಲ್ಲಿ ಇದ್ದೀವಿ ನಾವು. ಎಷ್ಟು ದಿನ ಬೇಕು ಕೆಲಕ್ಕೆ? ಒಂದು ಕಡೆ ನೋಡಿದ್ರೆ 2014ರಿಂದ 2025 ತನಕ ನೀವೆಲ್ಲ TET ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಂದರೆ ಲೈಫ್ ಟೈಮ್ ಅಂತ ನಾವು ಯಾವಾಗ ಚೇಂಜ್ ಮಾಡಿದ್ವಿ ಆ ಪ್ರಮಾಣ ಪತ್ರವನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿದ್ರೆ 14ರಿಂದ 25 ಒಳಗಡೆ ಕೆಲವೊಂದು ವರ್ಷದ ಪ್ರಮಾಣ ಪತ್ರಗಳು ಬರ್ತಾ ಇಲ್ಲ. ರಿಸಲ್ಟ್ ಈಸ್ ನಾಟ್ ಜನರೇಟೆಡ್ ಫಾರ್ ದಿಸ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಲು? ನಾನು ಕೂಡ ತುಂಬ ಅಭ್ಯರ್ಥಿಗಳ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ನಂಬರ್ ಇಸ್ಕೊಂಡು ನಾನು ಟ್ರೈ ಮಾಡಿದ್ದೀನಿ. ಅದು ಅಲ್ಲದೆ ವೆಬ್ಸೈಟಲ್ಲಿ ಪ್ರೀವಿಯಸ್ ಇಯರ್ ಲಿಂಕ್ಸ್ ರಿಸಲ್ಟ್ ಏನಾದ್ರು ಕೊಟ್ಟಿದ್ರೆ ಅಲ್ಲೂ ಟ್ರೈ ಮಾಡ್ತಾಯಿದ್ದೀವಿ. ನೀವು ಯಾವುದೇ ವರ್ಷದ ಫಲಿತಾಂಶದ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅದು ತೋರಿಸೋದೇನು 2025 ಫಲಿತಾಂಶ ಬಿಟ್ಟು ಹಳೆಯ ವರ್ಷಗಳ ಯಾವುದೇ ಫಲಿತಾಂಶವನ್ನು ಅಲ್ಲಿ ವೆಬ್ಸೈಟಲ್ಲಿ ತೋರಿಸ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗಿರುವಂಥದ್ದು. ಇವರು ಟೆಕ್ನಿಕಲ್ ಇಶ್ಯೂಸನ್ನು ಸರಿಪಡಿಸ್ತೇನೆ ಸುಮ್ಮನೆ ಬಾಯಿಗೆ ಬಂದಂಗೆ ಸುತ್ತೋಲೆಲ್ಲ ಎಲ್ಲ ಹೇಳ್ಬಿಟ್ಟು ಸೈಲೆಂಟಾಗಿ ಕೂತ್ಕೋಗ್ಬಿಟ್ರೆ ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ಲು? ಅಭ್ಯರ್ಥಿಗಳು ಎಷ್ಟು ಅಂತ ವೆಯ್ಟ್ ಮಾಡಬೇಕು. ಹಾಗಾಗಿ ದಯಮಾಡಿ ನಿಮ್ಮ ಫೋನ್ ಕಮ್ಯುನಿಕೇಷನ್ಗಿಂತ ಖುದ್ದಾಗಿ ನೇರವಾಗಿ ನೀವು ಕಚೇರಿಗೆ ಭೇಟಿಯಾಗಿ
ನಿಮ್ಮ ಸಮಸ್ಯೆಯನ್ನು ದಯಮಾಡಿ ಬೇಗ ಬಗೆಹರಿಸ್ಕೊಳ್ಳಿ. ಇಲ್ಲ ಅಂದರೆ ಸುಮ್ಮನೆ ಇದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಸಮ್ಟೈಮ್ಸ್ ಮರ್ತೇ ಬಿಡ್ತಾರೆ ಅವರು. ಒಳ್ಳೆ ದುಡ್ಡು ಹೋಗಿರುತ್ತೆ. ಈಗ ₹200 ಅಂತಂದರೆ ಎಷ್ಟು ಜನ ಕರೆಕ್ಷನ್ಸ್ಗೆ ಇದನ್ನೆಲ್ಲ ಅಪ್ಲಿಕೇಶನ್ ಹಾಕಿರ್ಬೋದು. ಏನು ಮಾಡ್ತಿದ್ರು ಇವರೆಲ್ಲ, ಏನು ಕತೆ? ಅಟ್ಲೀಸ್ಟ್ ಅಟ್ ಎ ಟೈಮ್ ಮಾಡಲಿಕ್ಕಾಗಿಲ್ಲ ಅಂತಂದರೆ ಯಾರ್ಯಾರ್ದು ತಿದ್ದುಪಡಿ ಆಯಿತು ಅದನ್ನಾದರೂ ಕಾಲಕ್ಕೆ ವೆಬ್ಸೈಟಲ್ಲಿ ಹೇಳಬೇಕಲ್ವಾ, ಒಂದು ಲಿಂಕನ್ನು ಪ್ರೊವೈಡ್ ಮಾಡಿಬಿಟ್ಟು ಹೀಗೆ ಈ ಅಭ್ಯರ್ಥಿಗಳ ಪ್ರಮಾಣ ಪತ್ರವನ್ನು ತಿದ್ದುಪಡಿ ಮಾಡಿದೀವಿ ಅಂತ. ಏನು ಕಷ್ಟ ಇವರಿಗೆ ಇವತ್ತಿನ ಟೆಕ್ನಾಲಜಿಯಲ್ಲಿ? ಅದಕ್ಕೆ ಯಾವ ಇಲಾಖೆಗಳು ಉದ್ಧಾರ ಆಯ್ತಾ ಇಲ್ಲ ಅಂತಂದರೆ, ಕಾಲಕ್ಕೆ ನೇಮಕಾತಿ ಅಧಿಸೂಚನೆ ಆಗ್ತಾ ಇಲ್ಲ ಅಂತಂದರೆ ಈ ಸಮಸ್ಯೆಗಳಿಗೆ, ಆಯಿತಾ? ಹಾಗಾಗಿ ದಯಮಾಡಿ ನೀವೇ ಖುದ್ದಾಗಿ ನೇರವಾಗಿ ಕಚೇರಿಗೆ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಬಗೆಹರಿಸ್ಕೊಳ್ಳಿ. ಅವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ, ಆಯಿತಾ? ಸೊ ಥ್ಯಾಂಕ್ ಯು ಸೊ ಮಚ್.